ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನ್ಯೂಸ್ 9 ಗೆ ಸ್ವಾಗತ. ನಾನು ಸಂತೋಷ್ ನಾಡೇಕರ್. ಕಲ್ಯಾಣ ಕರ್ನಾಟಕವನ್ನ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರ ಸಾಲ ಮನ್ನಾ ಮಾಡಿ ಕಿರಣ್ ಖಂಡ್ರೆ ಆಗ್ರಹ. ಬೀದರ್ ಜುಲೈ 7ರಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಕೈಕೊಟ್ಟ ಪರಿಣಾಮ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ರಾಜ್ಯ ಸರ್ಕಾರ ಕೂಡಲೇ ಕಲ್ಯಾಣ ಕರ್ನಾಟಕ ಸೇರಿದಂತೆ ಬೀದರ್ ಜಿಲ್ಲೆಯನ್ನ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ರೈತ ಕಿರಣ್ ಖಂಡ್ರೆ ಸರ್ಕಾರವನ್ನ ಒತ್ತಾಯಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ರೈತರು ತಮ್ಮ ಜಮೀನುಗಳಲ್ಲಿ ಬಿತ್ತನೆ ಕಾರ್ಯ ಪೂರ್ಣಗೊಳಿಸಿದ್ದರೂ ಇದುವರೆಗೂ ಸಮರ್ಪಕ ಮಳೆ ಸುರಿಯದ ಕಾರಣ ಬೆಳೆಗಳು ಒಣಗಿ ಹಾಳಾಗುವ ಹಂತ ತಲುಪಿವೆ. ಬೀಜ, ಗೊಬ್ಬರ, ಕೀಟನಾಶಕ ಹಾಗೂ ಕೃಷಿ ಕೂಲಿ ವೆಚ್ಚಕ್ಕಾಗಿ ಸಾಲ ಮಾಡಿಕೊಂಡಿರುವ ರೈತರು ಈಗ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು, ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ರಾಷ್ಟ್ರೀಕೃತ ಬ್ಯಾಂಕುಗಳು ಹಾಗೂ ವಿವಿಧ ಬ್ಯಾಂಕುಗಳಿಂದ ರೈತರು ಪಡೆದಿರುವ ಕೃಷಿ ಸಾಲವನ್ನ ಮನ್ನಾ ಮಾಡಬೇಕು. ಜೊತೆಗೆ ಬೆಳೆ ಹಾನಿಯ ಸಮೀಕ್ಷೆ ನಡೆಸಿ ತಕ್ಷಣ ಪರಿಹಾರ ವಿತರಣೆ, ಬೆಳೆ ವಿಮೆ ಮೊತ್ತವನ್ನ ಶೀಘ್ರ ಬಿಡುಗಡೆ, ಮುಂದಿನ ಬಿತ್ತನೆಗೆ ಉಚಿತ ಬೀಜ ಮತ್ತು ಗೊಬ್ಬರ ವಿತರಣೆ, ರೈತರಿಗೆ ಬಡ್ಡಿ ರಹಿತ ಹೊಸ ಕೃಷಿ ಸಾಲ ಹಾಗೂ ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಯವರು ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತು ತಕ್ಷಣ ಕ್ರಮ ಕೈಗೊಂಡು ರೈತರ ನೆರವಿಗೆ ಧಾವಿಸಬೇಕು. ರೈತ ದೇಶದ ಬೆನ್ನೆಲುಬಾಗಿದ್ದು, ಅನ್ನದಾತನನ್ನ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಬೇಕು. ಮಳೆಯ ನಿರೀಕ್ಷೆಯಲ್ಲಿ ಸಾವಿರಾರು ರೈತರು ತಮ್ಮ ಹೊಲಗಳಲ್ಲಿ ಆಕಾಶದತ್ತ ನೋಡುತ್ತಾ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸರ್ಕಾರ ವಿಳಂಬ ಮಾಡದೆ ರೈತರ ಹಿತದೃಷ್ಟಿಯಿಂದ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕಿರಣ್ ಖಂಡ್ರೆ ಒತ್ತಾಯಿಸಿದರು. ಧನ್ಯವಾದಗಳು. ಬೆಂಗಳೂರು ನ್ಯೂಸ್ 9 ಸ್ಥಳೀಯ ಸುದ್ದಿಗಳಿಗಾಗಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 8050392229. ಕಲ್ಯಾಣ ಕರ್ನಾಟಕದ ಸತತವಾಗಿ ಈಗ ಒಂದು ತಿಂಗಳಾಯಿತು ಮಳೆಗಾಲ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಮಳೆಯಾಗಿಲ್ಲ. ಎಲ್ಲೋ ಮಳೆ ಬಿತ್ತು, ಎಲ್ಲಿ ಸ್ವಲ್ಪ ಜಿಬಿ ಬೀಳ್ತಾ ಇದೆ, ಹೋಗ್ತಾ ಇದೆ. ಹೀಗಾಗಿ ರೈತ ಭಾಳಷ್ಟು ಕಷ್ಟದಲ್ಲಿದ್ದಾನ, ಕಂಗಾಲಾಗ್ಯಾನ. ರೈತರಿಗೆ ಜನ ದನಗಳಿಗೆ ಕರುಗಳಿಗೆ ನೀರಿಲ್ಲ, ಎಲ್ಲ ಕೆರೆಗಳೆಲ್ಲ ಬೆತ್ತಿ ಒಣಗ್ತಾ ಇದ್ದಾವ. ಇಂಥ ಸಮಯದಲ್ಲಿ ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳಕಳಿಯಿಂದ ವಿನಂತಿ ಕೇಳ್ಕೊತೀನಿ. ತಾವು ಈ ಕಲ್ಯಾಣ ಕರ್ನಾಟಕದಲ್ಲಿ ಮಳೆಯಿಲ್ಲ ಅಭಾವದಿಂದ ಬಹಳಷ್ಟು ಎಲ್ಲ ರೈತರು ಒಂದು ಸ್ವಲ್ಪ ಮಳೆ ಬಿದ್ದ ಕಡೆಯಿಂದ ಎಲ್ಲ ಯಾರು ಸೋಯಾಬೀನು, ತೊಗರಿ ಎಲ್ಲ ಹೆಸರು ಬಿತ್ತಿ ಎಲ್ಲ ಒಣಗೋಗ್ಯಾವೆಲ್ಲ, ಮೊಳಕೆ ಎಲ್ಲ ಬತ್ತು ಹೋಗ್ಯಾವ, ಏನೂ ಉಳಿದಿಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಲ್ಲಿ ನಾವು ಮನವಿ ಮಾಡ್ತೀನಿ, ಕಲ್ಯಾಣ ಕರ್ನಾಟಕದಲ್ಲಿ ಮೋಡ ಬಿತ್ತನೆ ಮಾಡಿ ಮಳೆ ಬೀಳಿಸೋಂಥ ಪ್ರಯತ್ನಗಳನ್ನು ಆಗಬೇಕು. ಟೆಕ್ನಾಲಜಿ ಇವತ್ತು ಭಾಳಷ್ಟೆಲ್ಲ ಮುಂದುವರೆದಿದೆ. ಆ ರೀತಿ ಮೋಡ ಬಿತ್ತನೆ ಮಾಡಿ ಮಳೆ ಬೀಳಿಸೋಂಥ ಪ್ರಯತ್ನ ಮಾಡಿದ್ರೆ ಅಟ್ಲೀಸ್ಟ್ ದನ ಕರುಗಳಿಗಾದರೂ ಮಳೆ ಆಗ್ತದ, ನೀರು ಆಗ್ತದೆ ಜನಗಳಿಗೆ. ಮತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ನಮ್ಮ ಈ ಒಂದು ಬರಗಾಲ ಘೋಷಣೆ ಮಾಡಿ ಎಲ್ಲರಿಗೆ ರೈತರಿಗೆ ಸಾಲ ಮನ್ನಾ ಮಾಡಬೇಕಂತ ಹೇಳಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕಳಕಳಿ ವಿನಂತಿ ಕೇಳ್ಕೊತೇನೆ. ಎಲ್ಲ ರೈತರ ಪರವಾಗಿ ನಾನು ಕಳಕಳಿ ವಿನಂತಿ ಇದೆ. ಏನೆಂದರೆ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಯಾವಾಗ ಭೂಮಿಯಲ್ಲೇ ಬೆಳೆ ಇಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಇದೆ, ಆದರೆ ಭೂಮಿಯಲ್ಲಿ ಬೆಳೆನೇ ಬೆಳೀತಾ ಇಲ್ಲ. ಯಾರ ರೈತ ಇವತ್ತು ದೇಶಕ್ಕೆ ಅನ್ನ ಕೊಡ್ತಾ ಇದ್ದಾನೆ, ಅವನೇ ಇವತ್ತು ಕಂಗಾಲ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೋಸ್ಕರ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಸಾಲ ಮನ್ನಾ ಮಾಡಬೇಕಂತ ಹೇಳಿ ನನ್ನ ಕಳಕಳಿಯ ವಿನಂತಿ. ಕಲ್ಯಾಣ ಕರ್ನಾಟಕ ನಾನು ಕಿರಣ್ ಕುಮಾರ್ ಖಂಡ್ರೆ, ರೈತ. ಬರಗಾಲ ಅಂತ ಘೋಷಣೆ ಮಾಡ್ರೆ ಯಾರ ರೈತರಿಗೆ ಇವತ್ತಿನ ತನಕ ನಯಾ ಪೈಸಾ ಬರಲ್ಲ. ಬರಗಾಲ ಘೋಷಣೆ ಮಾಡೋದ್ರದಿಂದ ಏನಾದರೂ ಪರಿಹಾರ ಆಗ್ತದೇನು? ಇವತ್ತಿಗೆ ರೈತರಿಗೆ ಪರಿಹಾರ ಸಿಕ್ಕದೇನು? ಯಾರಾದ್ರೂ ಇವತ್ತು ನಾನು ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಬರೀ ಬರಗಾಲ
ಡಿಕ್ಲೇರ್ ಮಾಡೋದ್ರಿಂದ ಆಗಲ್ಲ, ಅದು ಕಾರ್ಯರೂಪದಾಗ ಬರಬೇಕು. ಏನು ಕಾರ್ಯರೂಪದಾಗ ಬರ್ಬೇಕಂತಂದ್ರೆ ಇವಾಗ ನಾವು ರೈತರು ಸಾಲ ತಗೊಂಡಿದ್ದೆವು, ಸಾಲ ಮನ್ನಾ ಮಾಡಬೇಕು. ಅದಕ್ಕೆ ನಾನು ವಿಶೇಷವಾಗಿ ಮತ್ತು ನಾವು ಮುಖ್ಯಮಂತ್ರಿಗಳಿಗೆ ಕೇಳ್ಕೊತೀನಿ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕೂಡಿ ನ್ಯಾಷನಲ್ ವೈಸ್ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಇಲ್ಲಿದ್ದಂಥ DCC ಬ್ಯಾಂಕ್ ಮನ್ನಾ ಮಾಡಿದ್ರೆ ಒಂದು ಬಗ್ಗೆ ರೈತರ ಸಾಲದಿಂದ ಆದ್ರೂ ಮುಕ್ತನಾಗ್ತಾನಂತೇಳಿ ನನ್ನ ವಿನಂತಿ ಇದೆ.